ಹಾಯ್ ಫ್ರೆಂಡ್ಸ್, ನಾನಿವತ್ತು ಗಣೇಶನ ಮೋದಕ, ನಮ್ಮ ಮಕ್ಕಳ ಮೋಮೋಸ್, ಅದೇ ಮೋಮೋಸ್ ಮೋದಕದೊಟ್ಟಿಗೆ ಬಂದಿದೆ. ಮೊದಲಿಗೆ 1 ಕಪ್ಪಿನಷ್ಟು ಮೈದಾ ಹುಡಿಯನ್ನು ತಗೊಂಡಿದೆ. ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೂರೇ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಗು. ಆಮೇಲೆ ತೆಳುವಾಯಿ ಚಪಾತಿಯನ್ನು ಲಟ್ಟಿಸಿದ್ದು, ಎಷ್ಟು ತೆಳು ಆತೋ ಅಷ್ಟು ತೆಳು ಲಟ್ಸೀನಿ. ಆಮೇಲೆ ಒಂದು ರೌಂಡ್ ಶೇಪಿಗೆ ಕಟ್ ಮಾಡಿ ಬೇತೀನಿ. ಒಂದು ತಟ್ಟೆಲೆ 1 ಚಮಚದಷ್ಟು ಮೈದಾವನ್ನು ನೀರು ಹಾಕಿ ಪೇಸ್ಟ್ ಮಾಡಿ ಬೇತಿಣಗು. ಸ್ಟಫಿಂಗಿಗೆ 1 ಕಪ್ಪಿನಷ್ಟು ಕಾಯಿ ತುರಿ, 4-5 ಏಲಕ್ಕಿಯನ್ನು ಹಾಕಿ ತರಿಯಾಗಿ ಅರೆದು ತಗೊಳಗು. ಆಮೇಲೆ ತುಪ್ಪಲೆ ಹುರಿದಂಥ ಗೋಡಂಬಿ 1 ಕಪ್ಪು, ಅರ್ಧ ಕಪ್ಪು ದ್ರಾಕ್ಷಿ, ಅರ್ಧ ಕಪ್ಪು ಖರ್ಜೂರ, ಆಮೇಲೆ 3/4 ಕಪ್ಪಿನಷ್ಟು ಸಕ್ಕರೆ, 2 ಚಮಚದಷ್ಟು ಜೇನನ್ನು ಹಾಕಿದ್ದು ಚಂದ ಮಾಡಿ ಕಲಸಿರೆ ಸ್ಟಫಿಂಗ್ಸ್ ರೆಡಿ ಆಯ್ತು. ನಾವು ಮಾಡಿದಂಥ ರೌಂಡ್ ಶೇಪಿನ ಶೀಟಿಗೆ ಒಂದು ಬದಿಗೆ ಪೇಸ್ಟನ್ನು ಹಾಕಿ ಸ್ಟಫಿಂಗ್ಸನ್ನು ಅದರಲ್ಲಿ ತುಂಬಿಸಿ 2 ಬದಿಯನ್ನು ಒಟ್ಟಿಗೆ ಒತ್ತಿ ಸೀಲ್ ಮಾಡಿ ಬೇತೀನಿ. ಹೀಗೆ ಎಲ್ಲ ರೆಡಿಯಾದ ನಂತರ ಇಡ್ಲಿ ತೊಂದರೆಲೆ ನೀರನ್ನು ತಗೊಂಡದ್ದು ಕೊರಿ ಬರ್ಸಗು. ಆಮೇಲೆ ತಟ್ಟೆಗೆ ಚೂರು ಎಣ್ಣೆಯನ್ನು ಹಾಕಿದ್ದು ನೀವು ಮಾಡಿ ಅಂತ ಮೋಮೋಸನ್ನು 10 ನಿಮಿಷ ಸೆಕೆ ಬರ್ಸಗು. 10 ನಿಮಿಷದ ನಂತರ ತೆಗೆದ್ರೆ ನಿಮಗೆ ಬಿಸಿ ಬಿಸಿಯಾದಂಥ ಮೋಮೋಸು ರೆಡಿ ಆಯ್ತು. ಇದನ್ನು ತುಪ್ಪದೊಟ್ಟಿಗೆ ಬಿಸಿ ಇರ್ತಿಗೆ ತಿಂಬುಗೆ ಕೊಡ್ನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಮನೇಲೊಮ್ಮೆ ಟ್ರೈ ಮಾಡಿ ಕಾಣಿ. ದೇವರಿಗೆ ಮೋದಕ ಆಯಿತು, ಮಕ್ಕಳಿಗೆ ಮೋಮೋಸ್ ಆಯಿತು. ಇದುವೇ ಮೋಮೋಸ್ ಮೋದಕ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಮತ್ತು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯದೆ. ಥ್ಯಾಂಕ್ ಯು. ಬಾಯ್.